ಬ್ಲಡ್ ಸ್ಯಾಂಪಲ್ನ ಸೀರಮ್ ಅಥವಾ ಪ್ಲಾಸ್ಮಾಗಾಗಿ ಪ್ರೋಸೆಸ್ ಮಾಡಿದಾಗ ವೈಟಿಶ್ ಅಥವಾ ಹಾಲಿನ ತರಹ ಇದ್ದರೆ ಆ ಸ್ಯಾಂಪಲ್ಲು ಅದಕ್ಕೆ ನಾವು ಲೈಪಿಮಿಕ್ ಸ್ಯಾಂಪಲ್ ಅಂತ ಹೇಳ್ತೀವಿ. ಈ ಲೈಪಿಮಿಕ್ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ ತಕ್ಷಣ ಕಂಡುಹಿಡಿಯೋದು ಕಷ್ಟ. ಸೆಂಟ್ರಿಫ್ಯೂಜ್ ಆದಮೇಲೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಇದಕ್ಕೆ ಪ್ರಮುಖವಾದ 3 ಕಾರಣಗಳು ಏನು ಅಂತ ಹೇಳಿದ್ರೆ, ಮೊದಲನೇದು ಜಾಸ್ತಿ ಎಣ್ಣೆ ಪದಾರ್ಥ ಇರೋ ಊಟ ಅಥವಾ ತಿಂಡಿನ ತಿಂದುಬಿಟ್ಟು ಸ್ಯಾಂಪಲ್ ಕೊಟ್ಟರೆ ಈ ಥರ ಆಗುತ್ತೆ. ಎರಡನೇದು ಫೆಮಿಲಿಯಲ್ ಹೈಪರ್ ಟ್ರೈಗ್ಲಿಸರೈಡಿಮಿಯಾ. ಕೆಲವು ಫ್ಯಾಮಿಲಿಯಲ್ಲಿ ಟ್ರೈಗ್ಲಿಸರೈಡ್ಸ್ ಹೆರಿಡಿಟ್ರಿ ಆಗಿ ಜಾಸ್ತಿ ಇರುತ್ತೆ, ಆವಾಗ ಕೂಡ ಹೀಗಾಗ್ಬೋದು. ಮೂರನೇದು ಕೆಲವು ಪೇಷಂಟ್ಸು ಪ್ಯಾರೆಂಟ್ರಲ್ ನ್ಯೂಟ್ರಿಷನ್ಸ್ನ ತಗೊಳ್ತಾ ಇರ್ತಾರೆ, ಆವಾಗ ಕೂಡ ಹೀಗಾಗ್ಬೋದು. ಲೈಪಿಮಿಕ್ ಸ್ಯಾಂಪಲ್ಸ್ನ ಯೂಶಲಿ ಲ್ಯಾಬ್ಗಳಲ್ಲಿ ರಿಜೆಕ್ಟ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಆ್ಯಂಟಿಜನ್ ಮತ್ತು ಆ್ಯಂಟಿಬಾಡಿ ರಿಯಾಕ್ಷನ್ನ ಮೇಲೆ ಪರಿಣಾಮ ಬೀರಿ ಗಳಲ್ಲಿ ವ್ಯತ್ಯಾಸ ಮಾಡ್ಬೋದು. ಎರಡನೇದು ಟರ್ಬಿಡಿಟಿ ಇರೋದರಿಂದ ಎಲ್ಲ ಸ್ಪೆಕ್ಟ್ರೋಫೋಟೋಮೆಟ್ರಿಕ್ ಟೆಸ್ಟ್ಗಳ ಮೇಲೆ ಇದು ಪರಿಣಾಮ ಬೀರ್ಬೋದು. ಮೂರನೇದು ಇದು ಸಲ್ಯೂಟ್ಸ್ ಆಗಿರೋದ್ರಿಂದ, ಪಾರ್ಟಿಕಲ್ಸ್ ಆಗಿರೋದ್ರಿಂದ ವಾಟರ್ ವಾಲ್ಯೂಮ್ನ ಮೇಲೆ ಕೂಡ ಪರಿಣಾಮ ಬೀರ್ಬೋದು ಸ್ಯಾಂಪಲ್ನಲ್ಲಿ. ಇದಕ್ಕೆಲ್ಲ ಏನು ಸಲ್ಯೂಷನ್ನು ಅಂತ ಹೇಳಿದ್ರೆ, ಬೆಸ್ಟ್ ಸಲ್ಯೂಷನ್ ಅಂತ ಹೇಳಿದ್ರೆ ಫ್ರೆಶ್ ಫಾಸ್ಟಿಂಗ್ ಸ್ಯಾಂಪಲ್ನ ತೆಗೆದುಕೊಂಡು ಮತ್ತೆ ರೀಟೆಸ್ಟ್ ಮಾಡೋದು ಬೆಸ್ಟ್ ಸಲ್ಯೂಷನ್.